ಪ್ರಾಕೃತಿಕ ಸೌಂದರ್ಯ ಹಾಗೂ ಬೆಟ್ಟಗುಡ್ಡಗಳಿಂದ ಕೂಡಿರುವಂತಹ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿ ಸಂಪೂರ್ಣ ಗುಡ್ಡದ ಮೇಲೆಯೇ ಇದೆ. ಇನ್ನು ಜಿಲ್ಲಾ ಕೇಂದ್ರ ಆಗಿದ್ರೂ ಮಡಿಕೇರಿ ನಗರದ ಕೆಲ ಬಡಾವಣೆಗಳಿಗೆ ರಸ್ತೆಯೇ ಇಲ್ಲ. ಇದು ಅಚ್ಚರಿ ಅನ್ಸಿದ್ರೂ ಸತ್ಯ. ರಸ್ತೆಯೇ ಇಲ್ಲದೆ ಮೆಟ್ಟಿಲು ಏರಿ ಹೋಗಬೇಕಾದಂತಹ ಅನಿವಾರ್ಯತೆ ಇಲ್ಲಿನ ನಿವಾಸಿಗಳದ್ದು. ಈ ಕುರಿತ ಒಂದು ವರದಿ ಇದೆ, ನೋಡೋಣ. ರಸ್ತೆಗಳಿಲ್ಲದೆ ನಿವಾಸಿಗಳ ನರಕಯಾತನೆ, ನೂರಾರು ಮೆಟ್ಟಿಲು ಏರಿ ಹೋಗುವ ಪರಿಸ್ಥಿತಿ, ಗುಡ್ಡದ ಇಕ್ಕೆಲಗಳಲ್ಲಿ ಕನ್ನಂಡಬಾಣೆ ಜನರ ಜೀವನ. ಹೌದು, ಮಡಿಕೇರಿ ನಗರದ ಕೆಲ ಬಡಾವಣೆಗಳಿಗೆ ಇಂದಿಗೂ ರಸ್ತೆಗಳೇ ಇಲ್ಲ. ಶಾಕ್ ಆದ್ರೂ ಇದು ಸತ್ಯ. ನಗರದ ಕನ್ನಂಡಬಾಣೆಯ ಮನೆಗಳಿಗೆ ಹೋಗೋಕೆ ರಸ್ತೆ ಇಲ್ಲ. ಗುಡ್ಡದ ಇಕ್ಕೆಲಗಳಲ್ಲಿರುವ ನೂರಾರು ಮೆಟ್ಟಿಲು ಏರಿಯೇ ಹೋಗಬೇಕು. ಇದಕ್ಕೆ ಸಾಕ್ಷಿಯಾಗಿದ್ದೆ ಈ ವಿಡಿಯೋಗಳು. ಇತ್ತೀಚೆಗೆ ಕನ್ನಂಡಬಾಣೆಯ ವ್ಯಕ್ತಿಯೊಬ್ಬರು ಅನಾರೋಗ್ಯದಿಂದ ಮೃತಪಟ್ಟಿದ್ದರು. ಅವರ ಮೃತದೇಹವನ್ನ ಆಸ್ಪತ್ರೆಯಿಂದ ಮನೆಗೆ ಕೊಂಡೊಯ್ದು ಅಲ್ಲಿಂದ ಮತ್ತೆ ಸ್ಮಶಾನಕ್ಕೆ ತರುವಾಗ ಬಡಾವಣೆಯ ಜನ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಈ ಬಡಾವಣೆಯ ಮಹಿಳೆಯರು ಗರ್ಭಿಣಿಯಾದ್ರಂತೂ ಕಥೆ ಮುಗಿತು. ಆಸ್ಪತ್ರೆಗೆ ಅವರನ್ನ ಕರೆದೊಯ್ಯೋದು ಕೂಡ ದೊಡ್ಡ ಸಾಹಸವೇ. ಹಲವಾರು ವರ್ಷಗಳಿಂದ ಈ ಭಾಗದ ಜನ ರಸ್ತೆ ವಿಚಾರದಲ್ಲಿ ಇಷ್ಟೊಂದು ಸಮಸ್ಯೆ ಎದುರಿಸ್ತಾ ಇದ್ರು. ಇಲ್ಲಿಗೆ ರಸ್ತೆಯ ಭಾಗ್ಯವಂತೂ ಸಿಕ್ಕಿಲ್ಲ. ಈಗ ಮಡಿಕೇರಿ ನಗರದಲ್ಲೇ ಸುಮಾರು 20 ಮನೆಗಳಿಗೆ ರಸ್ತೆ ಇಲ್ಲ ಅಂತ ಹೇಳಿದ್ರೆ ನಾಚಿಗೇಡು. 25 ಲಕ್ಷವನ್ನ ನಾವು ಅಲ್ಲಿ ಮೀಸಲಿಟ್ಟಿದ್ವಿ. ಟೆಂಡರ್ ಆಗಿದೆ, ಪ್ರಕ್ರಿಯೆ ಎಲ್ಲ ಮುಗಿದು ವರ್ಕ್ ಆರ್ಡರ್ ಕೂಡ ಕೊಟ್ಟಿದೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಏನು ಅರಣ್ಯ ಇಲಾಖೆಯಿಂದ ಕಾನೂನನ್ನು ಹಿಡ್ಕೊಂಡ್ಬಂದು ಅಡ್ಡಪಡಿಸಿ ಇವತ್ತು ಕೆಲಸ ಮಾಡದಂತೆ ಮಾಡಿದ್ದಾರೆ. ನಮ್ಮ ಶಾಸಕರಂತ ಮಂತ್ರಗೌಡರಿಗೆ ಸಮೇತ ಹಾಗೆ ಅವರಿಗೆ ಸಹ ವಿಚಾರವನ್ನು ಮುಟ್ಟಿಸಿದ್ದೇವೆ. ಅವರು ಇದನ್ನ ಬಂದು ಸ್ಪಾಟ್ ನೋಡಿ ಇವತ್ತವರೆಗೆ ಅದು ಯಾವುದೂ ಅದಕ್ಕೆ ನಮಗೆ ಉತ್ತರ ಬರಲಿಲ್ಲ. ಹಾಗೆ ಫಾರೆಸ್ಟ್ ಇಲಾಖೆಯಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದ್ರಿಂದ ಇದನ್ನ ಸರ್ಕಾರ ಮತ್ತು ಘನವೆತ್ತ ನಮ್ಮ ಏನು ಶಾಸಕರಿದ್ದಾರೆ ಅಥವಾ ನಮ್ಮ ಜಿಲ್ಲಾಡಳಿತ ಇದೆ, ಇದಕ್ಕೆ ಒಂದು ನಮಗೆ ಶಾಶ್ವತ ಪರಿಹಾರನ ಕೊಟ್ಟು ಆ ರಸ್ತೆಯನ್ನು ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ. ಮಡಿಕೇರಿ ನಗರದ ಕನ್ನಂಡಬಾಣೆ ಅರಣ್ಯಕ್ಕೆ ಹೊಂದಿಕೊಂಡ ಒಂದು ಪ್ರದೇಶ. ಇಲ್ಲಿನ ಜನರಿಗೆ 1992ರಲ್ಲೇ ಹಕ್ಕುಪತ್ರ ನೀಡಲಾಗಿದೆ. ಮೂಲಭೂತವಾಗಿ ಕಲ್ಪಿಸಬೇಕಾದ ರಸ್ತೆಗೂ ಹಣ ನಿಗದಿಯಾಗಿದೆ. ಟೆಂಡರ್ ಕೂಡ ಆಗಿದೆ. ಆದರೆ ರಸ್ತೆ ಮಾತ್ರ ಆಗ್ತಿಲ್ಲ. ಕಾರಣ, ಇಲ್ಲಿನ ಅರಣ್ಯ ಇಲಾಖೆ ಕನ್ನಂಡಬಾಣೆಗೆ ಹೋಗುವ ರಸ್ತೆ ಮಾಡಲು ಅರಣ್ಯ ಇಲಾಖೆ ಅನುಮತಿ ಕೊಡ್ತಿಲ್ಲ. ಹೀಗಾಗಿ ಇಲ್ಲಿನ ಜನರಿಗೆ ರಸ್ತೆ ಎಂಬುದು ಮರೀಚಿಕೆಯಾಗಿದೆ. ಎಷ್ಟೆಲ್ಲ ಹೋರಾಟ ಮಾಡಿದ್ರೂ, ಯಾರಿಗೆ ಮನವಿ ಕೊಟ್ಟರೂ ಅರಣ್ಯ ಇಲಾಖೆಯಂತೂ ರಸ್ತೆ ನಿರ್ಮಾಣಕ್ಕೆ ಒಪ್ಪುತ್ತಿಲ್ಲ. ಹೀಗಾಗಿ ವೃದ್ಧರು, ರೋಗಿಗಳು, ಗರ್ಭಿಣಿಯರು ಅಪಾಯಕಾರಿಯಾದ ಮೆಟ್ಟಿಲುಗಳನ್ನ ಏರಿಯೇ ಹೋಗಬೇಕು. ಇಲ್ಲಿಂದ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಕರ್ಕೊಂಡು ಹೋದ 150 ಸ್ಟೆಪ್ ಇದೆ. ಇಲ್ಲಿಂದ ಕರ್ಕೊಂಡು ಏನು ಆಗಿಲ್ಲ. ಮತ್ತೆ ಅದರಿಂದ ತಗೊಬಂದು ಅದ್ರಲ್ಲಿ ಕೆಳಗಿಂದನೇ ಬರೋ 150 ಸ್ಟೆಪ್ ನಾವು ಹತ್ಕೊಂಡು ಬರಬೇಕು. ತುಂಬಾ ಕಷ್ಟ. ನಾವು ಇಷ್ಟು ವರ್ಷಗಳಾಗಿ ರೋಡ್ ಒಂದು ಆಗ್ತದೆ ಅಂತ ನೋಡ್ರಿ, ಯಾವುದೂ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತದೆ ನಮಗೆ. ಅದನ್ನು ಓದ್ಕೊಂಡು ಹೋಗ್ಬೇಕು, ಓದ್ಕೊಂಡು ಬರಬೇಕು. ಯಾವ ನಗರಸಭೆಯಿಂದ ನಾವು ಹೇಳಿ ಸಾಕಾಯ್ತು. ಒಂದು ಏನು ಸಹ ಇಷ್ಟುವರೆಗೆ ಅವ್ರು ಬಂದು ನೋಡೋದಿಲ್ಲ, ಕೇಳೋದು ಇಲ್ಲ. ಯಾವ ಪ್ರಯೋಜನ ನಮಗೆ ಇಲ್ಲ. ಇಲ್ಲಿಂದ ನಮ್ಗೆ ಏನು ಬೇಡ ಸರ್, ಒಂದು ನಡೆಯೋಕೆ ಒಂದು ದಾರಿ, ಒಂದು ಏನ ತಗೊಂಡು ಹೋಗ್ಬೇಕಾದ್ರೂ ಬೇಕು. ಈಗ ನಮ್ಮ ಗಂಡ ಧರ್ಮ ಅವ್ರನ್ನ ಒತ್ಕೊಂಡು ಹೋಗ್ಬೇಕಾದ್ರೆ ಜೀವ ಹೋಯ್ತು ಸರ್. ಇದರಲ್ಲಿ ನಮಗೆ ತಗೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿ ಬದುಕಿ ಏನ್ ಪ್ರಯೋಜನ ಹೇಳಿ. ಒಟ್ಟಿನಲ್ಲಿ ದೂರದಿಂದ ನೋಡೋಕೆ ಬೆಟ್ಟ ಗುಡ್ಡ ಚಂದ, ಆದ್ರೆ ಅದರ ಇಕ್ಕೆಲಗಳಲ್ಲಿ ಬದುಕನ್ನ ಕಟ್ಟಿಕೊಂಡಿರೋರ ಬಾಳು ಮೂರಾ ಬಟ್ಟೆಯಾಗಿರೋದಂತೂ ಸುಳ್ಳಲ್ಲ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.